ಎಸ್, ಈಗ ಎಲ್ಲರೂ ಕಾಯ್ತಾ ಇರುವಂತಹ ಇಡೀ ವಾರದ 12 ರಾಶಿಗಳ ಭವಿಷ್ಯ ಏನಿದೆ ಅಂತ ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಬಹಳ ಪ್ರಧಾನವಾದ ಅಂಶಗಳಿದ್ದಾವೆ. ಸೂರ್ಯನ ಪರಿವರ್ತನೆ ಹಾಗೂ ಶುಕ್ರನ ಪರಿವರ್ತನೆ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ನಾವು ಈಗ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಹೇಗಿದೆ ವಾರದ ಆದಿಯಲ್ಲಿ? ಅಲ್ಲಿ ಪಂಚಮ ಸ್ಥಾನಕ್ಕೆ ರವಿ ಪ್ರವೇಶ ಆಗುತ್ತೆ, ನೋಡೋಣ. ಹಣಕಾಸಿನ ಬಲ, ವಿದ್ಯಾನುಕೂಲ, ಸಹೋದರಲ್ಲಿ ಸೇವಕರಲ್ಲಿ ಅಲ್ಲಿ ಚತುರ್ಥದಲ್ಲಿ ಒಳ್ಳೆಯ ಗ್ರಹಗಳಿದ್ದಾವೆ. ಹೀಗಾಗಿ ಅನುಕೂಲದ ವಾತಾವರಣವನ್ನು ಕಾಣಬಹುದು. ಸೇವಕರು, ಸಹಾಯಕರು ಇಂಥವರಿಂದ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಉತ್ತಮ ಸಲಹೆ, ಉಪದೇಶ ಸಿಗ್ತಕ್ಕಂಥದ್ದು, ಬಂಧು ಮಿತ್ರರ ಸಹಕಾರ, ಮಕ್ಕಳಿಂದಲೂ ಕೂಡ ಒಳ್ಳೆಯ ರೀತಿಯ ಅನುಕೂಲದ ವಾತಾವರಣವನ್ನು ಕಾಣಬಹುದು. ಅವರಿಂದ ಒಳ್ಳೆಯ ನಿರೀಕ್ಷೆ ಮಾಡುವ, ಅವರು ಒಳ್ಳೆ ಚೆನ್ನಾಗಿ ಓದ್ತಾರಾ ಇಲ್ವಾ, ಹೆಸರು ತರ್ತಾರಾ ಇಲ್ವಾ ಅಂತಂದರೆ ಈಗ ಈ ಈ ಈ ಒಂದು ತಿಂಗಳು ನಿಮಗೆ ಒಳ್ಳೆಯ ಶುಭ ಫಲವನ್ನೇ ಖಂಡಿತ ಕಾಣಬಹುದು. ಅದರಲ್ಲಿ ಏನು ಸಂಶಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಈ ವಾರದ ತೊಡಕೆ ಏನಪ್ಪ ಅಂತಂದು ಸ್ವಲ್ಪ ಆರೋಗ್ಯ ಮತ್ತು ವಸ್ತು ನಷ್ಟತೆ ಉಂಟಾಗಬಹುದು. ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಚತುರ್ಥಕ್ಕೆ ಶುಕ್ರನ ಸಂಚಾರವೂ ಆಗಿಬಿಡುತ್ತೆ ಬುಧವಾರವೇ. ಇದು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು. ಅಲ್ಲಿ ಬಂಧುಗಳಿಂದ ಸಹಕಾರ ಸಿಗುತ್ತೆ, ಸಿಕ್ಕ ಮೇಲೆ ಶೋಕ ಉಂಟಾಗುತ್ತೆ. ಅಂಥದ್ದೊಂದು ಹುಷಾರು, ಆ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಮಕ್ಕಳೊಂದಿಗೆ ಸೌಹಾರ್ದತೆ ಚೆನ್ನಾಗಿದೆ. ಬಹಳ ಮುಖ್ಯವಾಗಿ ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ಲಾಭ, ಪ್ರಯಾಣ, ಕೃಷಿ ಸೌಕರ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಹಾಲು ಹಣ್ಣು ವ್ಯಾಪಾರಿಗಳಾಗಿರಬಹುದು, ವಸ್ತ್ರಾಭರಣ ವ್ಯಾಪಾರಿಗಳಾಗಿರಬಹುದು. ಶುಕ್ರ ಬುಧ ಒಟ್ಟಾಗಿ ಸೇರಿಬಿಟ್ರೆ ಈ ಅಲಂಕಾರ ವಸ್ತುಗಳು, ಸಾಧನ ಸಾಮಗ್ರಿಯಿಂದ ಅಲಂಕಾರ ವಸ್ತು ಏನಿದೆ, ಮೇಕಪ್ಪಿಂದ ಹಿಡಿದು ನೀವು ಗೌರಿ ಹಬ್ಬಕ್ಕೆ ತಯಾರಿ ಮಾಡಬೇಕಾಗಿರ್ತಕ್ಕಂಥ ಅಲಂಕಾರ ಸಾಧನ, ಗೆಜ್ಜೆ ವಸ್ತ್ರದಿಂದ ಹಿಡಿದು ಮಂಟಪ ಅಲಂಕಾರದವರೆಗೆ, ಕೊನೆಗೆ ನೈವೇದ್ಯದವರೆಗೆ ಆ ರೀತಿಯ ಅಲಂಕಾರ ಎಲ್ಲದಕ್ಕೂ ಚೆನ್ನಾಗಿದೆ ತುಂಬ. ಯಾಕಂದರೆ ಶುಕ್ರನ ಸಂಚಾರವೇ ಅಂಥದ್ದೊಂದು ಫಲ ತಂದು ಕೊಡ್ತಾ ಇದೆ. ಹೀಗಾಗಿ ಆ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಆದರೆ ಹುಷಾರಾಗೂ ಇರಬೇಕಾಗುತ್ತೆ. ಬಂಧುಗಳಿಂದ ಶೋಕ ಬರಬಹುದು. ಅಲ್ಲಿ ವಸ್ತುತಃ ಹಾಗಿದೆ, ಶೋಕವನ್ನೇ ತಂದು ಕೊಟ್ಬಿಡ್ತಾನೆ ಶುಕ್ರ ಅಂತ. ಹೀಗಾಗಿ ಹುಷಾರು. ಪ್ರಾರ್ಥನೆ ಏನಪ್ಪ ಅಂದರೆ ಇಷ್ಟ ದೇವತೆ ಆರಾಧನೆ ಮಾಡಿ. ಹೆಚ್ಚಿನ ಪಾಲು ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ, ಹಣ, ವಿದ್ಯಾಬಲ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ, ಗೃಹ ವಾಹನ ಲಾಭ. ವಸ್ತುತಃ ಅವನು ರವಿ ಈ ದಿವಸವೇ ಅಲ್ಲಿ ಕುಜ ದಿನಕರ ರುಧಿರವು ಪ್ರವೇಶ ಕಾಲೆ ಅಂತ ಈಗ ಕುಜ ಮತ್ತು ಸೂರ್ಯರು ಒಂದು ರಾಶಿಯನ್ನು ಪ್ರವೇಶ ಮಾಡ್ತಿದ್ದ ಹಾಗೇ ಫಲ ಕೊಟ್ಬಿಡ್ತಾರೆ. ಹೀಗಾಗಿ ಚತುರ್ಥಕ್ಕೆ ಬರ್ತಾ ಇದ್ದಾನೆ ರವಿ ನಿಮ್ಮ ರಾಶಿಯಿಂದ. ಹೀಗಾಗಿ ಅವನೇನು ಸಿಂಹಸ್ಥೆ ವನಗೋಕುಲ ರತಿ, ವನಶೈಲ ಗೋಕುಲ ರತಿ ಅಂತ ಹೇಳಿದೆ. ನೀವು ಕಾಡಿನ ಸಂಚಾರ ಮಾಡಬೇಕು, ಎಲ್ಲೋ ಟ್ರೆಕ್ಕಿಂಗ್ ಹೊರಟ್ಬಿಡ್ತೀನಿ, ಈ ಥರದ್ದೆಲ್ಲ ಇದೆ. ಮನೆಯ ಅನುಕೂಲಗಳು ಉಂಟಾಗುತ್ತೆ, ವಾಹನ ಸೌಕರ್ಯ ಉಂಟಾಗ್ತಕ್ಕಂಥದ್ದು, ಅಥವಾ ಇನ್ಯಾರೋ ಒಂದು ಹಿರಿಯರಿಂದ ವಾಹನ ಸೌಕರ್ಯ ಸಿಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲವನ್ನು ಖಂಡಿತ ಕಾಣಬಹುದು. ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲವನ್ನು ಕಾಣಬಹುದು ವಾರದ ಆದಿಯಲ್ಲೇ. ವೃಷಭ ರಾಶಿಯವರಿಗೆ ಏನು ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಅಲ್ಲಿ ವಿದ್ಯಾಗುಣ ವಿಭೂಷಿತ ಅಂತ ಹೇಳುತ್ತೆ. ಯಾಕೆ ಶುಕ್ರ ಬುಧರು ಸೇರಿದಾಗ ನಿಮಗೆ ಕೊನೆಯಲ್ಲಿ ತುಂಬ ಚೆನ್ನಾಗಿರ್ತದೆ. ನಿಮಗೆ ಸ್ನೇಹಿತರಿಂದ ಒಳ್ಳೆಯ ಸಹಕಾರ ಸಿಗ್ತಕ್ಕಂಥದ್ದು, ಒಳ್ಳೆ ತಿಳಿವು ಬರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಸ್ನೇಹಿತರು ಮಾಡಬೇಕಾಗಿರೋದು ನಾವು ಇದೆಲ್ಲ ಇದು ಅಂತ ದಾರಿ ಹೇಳಬೇಕಲ್ಲ, ಆ ರೀತಿಯ ಒಂದು ವಿಶೇಷ ಫಲ ಇದೆ ಖಂಡಿತವಾಗಿ. ಸ್ನೇಹಿತರು, ಬಂಧುಗಳಲ್ಲಿ ಪ್ರೀತಿ, ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ, ಭಯ ಇದೆ. ಸೊ ಅದೇನು ಅಷ್ಟು ಗಾಬರಿ ಬೇಡ. ಸಾಲ ಶತ್ರುಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ವಾರದ ಇಡೀ ಗಮನಿಸ್ಕೊಂಡಾಗ ರವಿಯಿಂದಾಗಲಿ ಶುಕ್ರನಿಂದಾಗಲಿ ಒಳ್ಳೆಯ ಫಲ ಕಾಣಬಹುದು, ಸಂಶಯ ಬೇಡ. ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಒಂದು ಅಭಿಷೇಕ ಇತ್ಯಾದಿಯನ್ನು ಮಾಡಿಸಿ, ಅದು ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ. ಇನ್ನು ವಾರದ ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ರವಿ ತೃತೀಯಕ್ಕೆ ಹೋದರೆ ಶೌರ್ಯ ಸಾಹಸಗಳನ್ನು ಹೆಚ್ಚಿಸ್ತಾನೆ, ಧೈರ್ಯ ಬಂದುಬಿಡುತ್ತೆ. ಎಲ್ಲಿಲ್ಲದವ್ರಿಗೂ ತುಂಬ ಅಳುಕಿ ಅಂಜಿ ಯಾಕೋ ಹಿಂಸರಿತಾ ಇದ್ನಲ್ಲ ಅಂಥವ್ರಿಗೂ ಕೂಡ ಒಂದು ವಿಶೇಷವಾದ ಧೈರ್ಯೋತ್ಸಾಹಗಳು ಸೇರಿಬಿಡುತ್ತೆ ರವಿಯಿಂದಾಗಿ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಮಾತಿನ ಬಲ ತುಂಬ ಚೆನ್ನಾಗಿ. ಬುಧ ಶುಕ್ರ ಸೇರಿದಾಗ ಒಂದು ಮಾತಾಡಿದ್ರೆ ಅದರಲ್ಲಿ ಸೌಂದರ್ಯವೂ ಸೇರುತ್ತೆ. ಕಲೆ ಸಹಿತವಾದ ಮಾತು, ಕಾವ್ಯಾತ್ಮಕವಾದ ಮಾತು, ಈ ರೀತಿಯ ಒಂದು ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದು. ಹಣಕಾಸಿನ ಸಮೃದ್ಧಿ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಒಳ್ಳೆಯ ಒಡನಾಟ ಬರ್ತಕ್ಕಂಥದ್ದು, ಕೆಲಸದಲ್ಲೂ ನಿಮಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು. ಹೀಗೆ ಮಿಥುನ ರಾಶಿಯವರೆಗೂ ಕೂಡ ತುಂಬ ಚೆನ್ನಾಗಿ ಉತ್ಕೃಷ್ಟವಾದ ಫಲ. ಶ್ರಾವಣ ಮಾಸದ ಕೊನೆಯಲ್ಲಿ ನಿಮಗೆ ಏನಪ್ಪ ಫಲ ಅಂದರೆ ಇಂತಹ ಶ್ರೀಫಲ ನಿಮಗೆ. ಇನ್ನು ವಾರದ ಅಂತ್ಯ ಗಮನಿಸೋದು. ವಾರದ ಅಂತ್ಯದಲ್ಲಿ ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪ ಬರುತ್ತೆ. ವೃತ್ತಿಯಲ್ಲಿ ಅನುಕೂಲಗಳು ತುಂಬ ಚೆನ್ನಾಗಿದೆ, ಅದರಲ್ಲಿ ಸಂಶಯ ಇಲ್ಲ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಇದೆ. ಕಫ ಉಷ್ಣ ಸಂಬಂಧಿ ಬಾಧೆ ಇರುತ್ತೆ, ಸ್ವಲ್ಪ ಹುಷಾರು. ಉಷ್ಣ ಪ್ರಕೃತಿ ಹೆಚ್ಚಾಗಬಹುದು, ಅದರಿಂದ ತೊಂದರೆ ಉಂಟಾಗಬಹುದು. ಪಿತ್ತ ಇತ್ಯಾದಿಗಳ ತೊಂದರೆ ಉಂಟಾಗಬಹುದು, ಹುಷಾರು. ಆದರೆ
ಹಾಲು ಹೈನು ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ, ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಧನಸ್ಥಾನದಲ್ಲಿ ಬುಧ ಶುಕ್ರರು ಸೇರಿದಾಗ ಒಳ್ಳೆಯ ಅನುಕೂಲ ಉಂಟಾಗುತ್ತೆ. ಬುದ್ಧಿ ಬಹಳ ಮುಖ್ಯವಾಗಿ ಬುದ್ಧಿ ಚುರುಕಾಗಿರ್ತದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಆರೋಗ್ಯ ನಿಮಿತ್ತ ಸ್ವಲ್ಪ ಮಟ್ಟಿಗೆ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಸ್ವಲ್ಪ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರ್ತದೆ. ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇದು 3 ರಾಶಿಗಳ ಫಲ. ಎಸ್, ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.